ಬೀದರ್ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸೂರ್ಯವಂಶಿ ಎನ್ ವೆಂಕಟೇಶ್ ಅವರ ಆದೇಶದ ಮೇರೆಗೆ ಬೀದರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ವಿಜಯಲಕ್ಷ್ಮಿ ಸಿಂಧೆ ಅವರನ್ನು ಸರ್ವಾನುಮತದಿಂದ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ मैं उनको दे रहा हूं जिलाध्यक्ष के नाते. ಬೀದರ್ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸೂರ್ಯವಂಶಿ ಎನ್ ವೆಂಕಟೇಶ್ ಅವರ ಆದೇಶದ ಮೇರೆಗೆ ಬೀದರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ವಿಜಯಲಕ್ಷ್ಮಿ ಸಿಂಧೆ ಅವರನ್ನು ಸರ್ವಾನುಮತದಿಂದ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇನ್ನುಳಿದ ಪದಾಧಿಕಾರಿಗಳನ್ನು ಕೂಡಲೇ ತಾವು ಆಯ್ಕೆ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಆಯಾ ತಾಲೂಕಿನ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರನ್ನು ತಾವು ನೇಮಿಸಿಕೊಂಡು ಈ ಮಹಿಳಾ ಸಂಘಟನೆಯನ್ನು ಬಲಪಡಿಸಬೇಕು. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರವಾಗಿ, ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರವಾಗಿ ಮಹಿಳಾ ಕೋಡ್ ಬಿಲ್ಲನ್ನು ಏನು ಹಿಂದೂ ಕೋಡ್ ಬಿಲ್ ಇತ್ತು, ಆ ಕೋಡ್ ಬಿಲ್ ಆಗದೇ ಇದ್ದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟಂಥ ಮಹಾನ್ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ಮಹಿಳೆಯರ ಕೂಡ ಕರ್ತವ್ಯ ಕೂಡ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಇರ್ತಕ್ಕಂತಹ ಈ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವರು ಇವತ್ತು ಒಳ್ಳೆಯ ರೀತಿಯಿಂದಾಗಿ ಸಂಘಟನೆ ಬೆಳೆಸೋಗೋಸ್ಕರವಾಗಿ ಸಮಾಜದಲ್ಲಿ ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅನ್ನತಕ್ಕಂತಹ ಒಂದು ಆಶೆಯೊಂದಿಗೆ ಅವರಿಗೆ ಇನ್ನೊಮ್ಮೆ ಆರ್ಥಿಕವಾದಂತಹ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಹೋರಾಟ ಆಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಮೈನಾರಿಟಿಗಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಎಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯ ಆದರೂ ಕೂಡ ಈ ನಮ್ಮ ಮಹಿಳಾ ಘಟ ಸದಾ ಕಂಕಣಬದ್ಧವಾಗಿ ಹೋರಾಟಕ್ಕೆ ನಿಲ್ಲಬೇಕು ಅನ್ನತಕ್ಕಂಥ ಆಶೆಯೊಂದಿಗೆ ಅವರಿಗೆ ಇನ್ನೊಮ್ಮೆ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಅಂಬಾದಾಸ್ ಗಾಯಕ್ವಾಡ್, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ದ ಜಿಲ್ಲಾಧ್ಯಕ್ಷ. ನನಗೆ ಸರ್ ಗಾಯಕ್ವಾಡ್ ಸರ್ ಅವರು ನನಗೆ ಒಂದು ಜವಾಬ್ದಾರಿ ಹೊದಿಸಿದ್ದಾರೆ. ಅದಕ್ಕೆ ನಾನು ನಿಯತ್ತಾಗಿ ನಿಭಾಯಿಸ್ತೀನಿ ಅನ್ನೋದು ನನ್ನ ಮೇಲೆ ನನಗೆ ಭರೋಸೆ ಇದೆ. ಮತ್ತು ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ಅವರು. ಅದು ನಿಯತ್ತಾಗಿ ನಾನು ನಿಭಾಯಿಸ್ಬೇಕಂತ ನಾನು ಬಹಳಷ್ಟು ಇದು ಮಾಡ್ತಿದ್ದೀನಿ. ಮೊದಲು ನಿಭಾಯಿಸ್ತೀನಿ, ಬೇರೆ ಬೇರೆ ಇದರಲ್ಲೂ ಇದರ ನಿಯತ್ತಾಗಿ ನಿಭಾಯಿಸ್ತೀನಿ. ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಜಾತಿ ಧರ್ಮ ಏನೂ ಇಲ್ಲ ನನ್ನ ಹತ್ರ. ಯಾವುದೇ ಇರಲಿ, ಯಾವ ಜಾತಿ ಇರಲಿ, ಹೆಣ್ಣು ಅಂದರೆ ನಾನು ಫಸ್ಟ್ ಮುಂದೆ ನಾನೇ ಬಂದು ನಾನೇ ಎಲ್ಲ ಜವಾಬ್ದಾರಿ ತೊಗೊಂಡು ನಾನು ಮಾಡೋದು.